श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग ಸಂಪುಟ 53। का प्रभावीण भानु धूमे वीण हुताशनु जैसा दर्पण मळहीनु कहीचनसे। ಅಥವಾ ಪ್ರಭೆಯ ಹೊರತಾಗಿ ಸೂರ್ಯನು, ಹೊಗೆಯ ಹೊರತಾಗಿ ಹುತಾಶನನು, ಧೂಳಿನ ಹೊರತಾಗಿ ದರ್ಪಣವೇನು ಇರಲಾರವು। ಅಥವಾ ಪ್ರಭೆಯ ಹೊರತಾಗಿ ಸೂರ್ಯನು ಇರುವುದಿಲ್ಲವೋ, ಅಥವಾ ಹೊಗೆಯ ಹೊರತಾಗಿ ಅಗ್ನಿಯು ಇರುವುದಿಲ್ಲವೋ, ಅಥವಾ ಧೂಳಿನ ಹೊರತಾಗಿ ದರ್ಪಣವು ಇರುವುದಿಲ್ಲವೋ, ಅದರಂತೆ ಕಾಮಕ್ರೋಧಾದಿಗಳ ಹೊರತಾಗಿ ಮನುಷ್ಯನು ಇರಲಾರನು। तैसे इही वीण विकले आम्ही ज्ञान नाही देखिले। जैसे कोडे निपा गुटले ಬೀಜ ನಿಪಜೆ। ಅದರಂತೆ ಇವುಗಳ ಹೊರತಾಗಿ ಒಂದೇ ಇರುವುದನ್ನು ನೋಡಿರುವುದಿಲ್ಲ ನಾವು ಜ್ಞಾನವನ್ನು। ಜೊತೆಗಿಟ್ಟುಕೊಂಡೇ ತೌಡನ್ನು ಬೀಜ ಹುಟ್ಟುವವು। ಇವುಗಳ ಹೊರತಾಗಿ ಒಂದೇ ಒಂದು ಇರುವುದನ್ನು ನಾವು ನೋಡಿರುವುದಿಲ್ಲ। ಅದಾವುದೆಂದರೆ ಜ್ಞಾನ, ಅರ್ಥಾತ್ ಆತ್ಮಜ್ಞಾನ। ಹೇಗೆಂದರೆ ಮಲಿನ ತೌಡನ್ನು ಜೊತೆಗೆ ಇಟ್ಟುಕೊಂಡೇ ಬೀಜ ಹುಟ್ಟುವವು। ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ। ಜ್ಞಾನಿ ಪುರುಷರ ನಿತ್ಯವೈರಿಯಾದ ಹಾಗೂ ಯಾವುದರ ಪೂರ್ತತೆ ಆಗುವುದು ಕಠಿಣವಿರುತ್ತದೆಯೋ ಅಂಥ ಈ ಯಾವ ಕಾಮರೂಪಿ ಅಗ್ನಿ ಇರುತ್ತದೆಯೋ ಅದರಿಂದ ಜ್ಞಾನವು ಆಚ್ಛಾದಿತವಾಗಿದೆ। ತೈಸೇ ಜ್ಞಾನತರಿ ಶುದ್ಧ ಪರಿಹೀಯಸೆ ಪ್ರದುದ್ಧ ಮನೋನಿತೆ ಅಗಾಧ ಓ ನಿಠೇಲೆ। ಹಾಗೆ ನೋಡಿದರೆ ಜ್ಞಾನವಾಗಿರುವುದು ಶುದ್ಧ, ಆದರೆ ಇವುಗಳಿಂದ ಪ್ರರುದ್ಧ, ಆದ್ದರಿಂದ ಕಠಿಣ ಸಾಧ್ಯ ಆಗಿರುವುದು। ಹಾಗೆ ನೋಡಿದರೆ ಜ್ಞಾನವು ಅತ್ಯಂತ ಶುದ್ಧವಾಗಿರುವುದು, ಆದರೆ ಅದು ಈ ಕಾಮಕ್ರೋಧಾದಿಗಳಿಂದ ಅವರುದ್ಧವಾಗಿರುವುದು, ಆದ್ದರಿಂದಲೇ ಕಠಿಣ ಸಾಧ್ಯವಾಗಿರುವುದು। ಆಧೀಯಾತೆ ಜಿಣಾವೆ ಮಗತೆ ಜ್ಞಾನ ಪಾವಾವೆ ತವ ಪರಾಭವೋ ನ ಸಂಭವೆ ರಾಗದ್ವೇಷ। ಮೊದಲು ಜಯಿಸಬೇಕು ಇವುಗಳನ್ನು, ಅನಂತರ ಪಡೆಯಬೇಕು ಆ ಜ್ಞಾನವನ್ನು, ಆಗ ಹೊಂದಲಾರೆವು ಪರಾಭವವನ್ನು ರಾಗದ್ವೇಷಗಳಿಂದ। ಮೊದಲು ಈ ಕಾಮಕ್ರೋಧಾದಿಗಳನ್ನು ಜಯಿಸಬೇಕು, ಅನಂತರ ಆ ಜ್ಞಾನವನ್ನು ಅಂದರೆ ಆತ್ಮಜ್ಞಾನವನ್ನು ಪಡೆಯಬೇಕು। ಆಗ ಮನುಷ್ಯನು ರಾಗದ್ವೇಷಗಳಿಂದ ಪರಾಭವವನ್ನು ಹೊಂದಲಾರನು। ಯಾತೆ ಸಾಧಾವಯ ಲಾಗಿ ಜೇ ಬಳ ಆಣಿಜೆ ಆಂಗಿ ತೇ ಇಂಧನೆ ಜೈಸಿ ಆಗಿ ಸಾವಾ ಓಹೋಯ। ಸಾಧಿಸುವುದಕ್ಕಾಗಿ ಇದನ್ನು ಹೊಂದುವೆಯೋ ಯಾವ ಬಲವನ್ನು, ಅದು ಅಗ್ನಿಗೆ ಹಾಕಿದಂತೆ ಇಂಧನವನ್ನು, ಅದಕ್ಕೆ ಅನುಕೂಲವೇ ಆಗುವುದು।
ಇದನ್ನು ಸಾಧಿಸುವುದಕ್ಕಾಗಿ ನಾವು ಯಾವ ಬಲವನ್ನು ಹೊಂದುವೆವು ಅದು ಅಗ್ನಿಯಲ್ಲಿ ಕಟ್ಟಿಗೆ ಹಾಕಿದಂತೆ ಅದಕ್ಕೆ ಅನುಕೂಲವೇ ಆಗುವುದು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.